ವಿಟಮಿನ್ಗಳು, ಜೀವಸತ್ವಗಳನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದ ವಿಜ್ಞಾನಿ ಕಾಶ್ಮೀರ ಪಂಕ್. ಜೀವಸತ್ವಗಳು ಸಾವಯವ ಸಂಯುಕ್ತ ವಸ್ತುಗಳಾಗಿವೆ. ಜೀವಸತ್ವಗಳು ದೇಹದ ನಿಯಂತ್ರಣಕಾರಕಗಳಾಗಿವೆ. ಜೀವಸತ್ವಗಳಲ್ಲಿ ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತಾರೆ. ಒಂದನೇದು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು, ಅಂದರೆ ADEK. ಮನುಷ್ಯನ ದೇಹದಲ್ಲಿರುವ ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವಗಳು ADK, ಅಥವಾ ಹೊರಗೆ ಇರುವಂಥ ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವಗಳು ADK. ಇವು ಯಾವಾಗಲೂ ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವಗಳಾಗಿವೆ. ಅದೇ ರೀತಿ ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವಂದರೆ BC, ಅಂದರೆ ಬಿ ಸಿರೀಸ್ ಎಲ್ಲ ಬರ್ತಾವ. B1, B2, B3, B4, B5, B6, B9, B12 ಇವೆಲ್ಲ ಸಿರೀಸ, ಮತ್ತು ಜೊತೆಗೆ C ಇವೆಲ್ಲ ನೀರಿನಲ್ಲಿ ಕರಗುವಂಥ ಜೀವಸತ್ವಗಳಾಗಿವೆ. ಮೊದಲಿಗೆ ವಿಟಮಿನ್ ಎ. ಇದರ ರಾಸಾಯನಿಕ ಹೆಸರು ರೆಟಿನಾಲ್ ಅಥವಾ ಬೀಟಾ ಕ್ಯಾರೋಟಿನ್ ಅಂತ ಕರೀತಾರೆ. ಇದಕ್ಕೆ ಬೀಟಾ ಕ್ಯಾರೋಟಿನ್ ಅಥವಾ ರೆಟಿನಾಲ್ ಅಂತ ಕರಿತೇವೆ. ಇದರ ಬಣ್ಣ ಯಾವಾಗಲೂ ಕಿತ್ತಳೆ ಬಣ್ಣ ಹೊಂದಿರ್ತದ ಈ ವಿಟಮಿನ್ ಎ. ಇದು ಕಣ್ಣಿನ ಆರೋಗ್ಯಕ್ಕೆ, ಚರ್ಮದ ಆರೋಗ್ಯಕ್ಕೆ, ದೇಹದಲ್ಲಿರುವಂಥ ಬಿಳಿ ರಕ್ತ ಕಣಗಳ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಇದರ ಸಹಾಯದಿಂದ ಕಣ್ಣಿನ ಅಕ್ಷಿಪಟಲದಲ್ಲಿ ರೋಡಾಪ್ಸಿನ್ ಪ್ರೋಟೀನ್ ಉತ್ಪಾದನೆಗೆ ಅವಶ್ಯಕವಾಗಿದೆ. ಓಕೆ ಸರ್,